ನೋಡಿ, ದೂರದಲ್ಲಿ ಧೂಳು ಏಳ್ತಿದೆ ಅಂದರೆ ಅಲ್ಲಲ್ಲಿ ಯುದ್ಧ ಶುರುವಾಗಿದೆ ಅಂತ ಅರ್ಥ. ಹಗ್ಗ ಹಿಡಿದವರು 10 ಜನ ಇರಬಹುದು, ಆದರೆ ಆ ಹಗ್ಗವನ್ನೇ ಹರಿದು ನುಗ್ಗೋ ಗಂಡುಗಲಿ ಮಾತ್ರ ಒಬ್ಬನೇ. ಯಾರಿಗೆ ಅಖಾಡಕ್ಕೆ ಇಳಿಯೋಕೆ ಭಯ ಆಗುತ್ತೋ ಅವರಿಗೆ ಇವನು ಯಮಧರ್ಮರಾಜ. ಯಾರಿಗೆ ಇವನ ಮೇಲೆ ಪ್ರಾಣಕ್ಕಿಂತ ಹೆಚ್ಚಿರೋ ಪ್ರೀತಿ ಇದೆಯೋ ಅವರಿಗೆ ಇವನು ಅಖಾಡದ ಮಹಾರಾಜ. ನಾನ್ ಒಂದ್ಸಲ ನಮ್ಮವ್ರು ಅಂತ ಹೆಗ್ಲ ಮೇಲೆ ಕೈ ಹಾಕಿದ್ರೆ ನನ್ನ 4 ಜನ ಹೆಗ್ಲ ಮೇಲೆ ಓದ್ಕೊಂಡೋಗೋರ್ಗು ಸಾಥ್ ಕೊಡ್ತೀನಿ. ನನ್ ಪರ್ಮಿಷನ್ ಇಲ್ದೆ ನಮ್ಮ ಇದನ್ನ ಯಾರು ಟಚ್ ಮಾಡಂಗಿಲ್ಲ ಬಾಸ್. ಇವತ್ತು ಸೋಷಿಯಲ್ ಮೀಡಿಯಾದಲ್ಲಿ ಇವನು ವಿಡಿಯೋ ಬಂದರೆ ಸಾಕು, ಫೋನಿನ ಸ್ಕ್ರೀನ್ ಬೆಂಕಿ ಆಗುತ್ತೆ. ಇವತ್ತು ನಾವು ಮಾತಾಡೋಕೆ ಹೊರಟಿರೋದು ಹಾವೇರಿ ಮಣ್ಣಿನ ಹೆಮ್ಮೆ, ಹಾನಗಲ್ ತಾಲೂಕಿನ ಅಸಲಿ ಪವರ್ ಹೌಸ್ ಹಾನಗಲ್ ಸಾರಂಗನ ಬಗ್ಗೆ. ಶ್ರೀರಾಮ ಮಾತ್ ಕೊಟ್ರೆ ದಶರಥ ರಾಮ, ಪ್ರೀತಿಯಿಂದ ಬಂದ್ರೆ ಜಾನಕಿ ರಾಮ, ತಿರುಗ್ಬಿಟ್ರೆ ಚತುರ್ದಶಕ ಭುವನ ಭಯಂಕರನಾದ ಲಂಕೇಶ್ವರ ದಶಕಂಠ ರಾವಣ. ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ, ಯಾಕಂದ್ರೆ ಸಾರಂಗನ ಅಸಲಿ ತಾಕತ್ತು ಏನೆಂದು ತಿಳಿಯಲಿದೆ. ನಿಮ್ಮ ನೆಚ್ಚಿನ ಕನ್ನಡ ಕಾರ್ನರ್ ಚಾನೆಲ್ನಲ್ಲಿ ಸಾರಂಗನ ಘರ್ಜನೆ ಈಗ ಶುರು. ಯಾವುದೇ ಒಂದು ಮಹಾನ್ ಶಕ್ತಿ ರಾತ್ರೋರಾತ್ರಿ ಸೃಷ್ಟಿಯಾಗಲ್ಲ. ಹಾನಗಲ್ ಸಾರಂಗ ಕೂಡ ಅಷ್ಟೇ. ಹಾನಗಲ್ ತಾಲೂಕಿನ ಈ ಹೆಮ್ಮೆಯ ಹೋರಿ ಮಾಲೀಕರ ಮನೆಗೆ ಬಂದಾಗ ಅದು ಕೇವಲ ಒಂದು ಪುಟ್ಟ ಕರುವಾಗಿತ್ತು. ಆದರೆ ಮಾಲೀಕರು ಅಂದೇ ಗುರುತಿಸಿದ್ದರು, ಇದು ಬರೀ ಹೋರಿಯಲ್ಲ, ಹಬ್ಬದ ಹೀರೋ ಅಂತ. ಮಾಲೀಕರು ಸಾರಂಗನನ್ನ ಕಣ್ಣಿನ ರೆಪ್ಪೆಯಂತೆ ಸಾಕಿದ್ದಾರೆ. ಇದರ ಆಹಾರ ಪದ್ಧತಿ ಕೇಳಿದರೆ ನೀವು ಆಶ್ಚರ್ಯಪಡ್ತೀರ. ಹಸಿರು ಹುಲ್ಲು, ಪೌಷ್ಟಿಕ ಆಹಾರ, ಹೀಗೆ ರಾಜಾತಿಥ್ಯದಲ್ಲೇ ಬೆಳೆದ ಈ ಹೋರಿ ಅಖಾಡಕ್ಕೆ ರೆಡಿಯಾಗುವಾಗ ಅದರ ಮೈಕಟ್ಟು ನೋಡುವುದೇ ಒಂದು ಸಂಭ್ರಮ. ಇದರ ಟ್ರೈನಿಂಗ್ ಕೂಡ ಅಷ್ಟೇ ಕಠಿಣವಾಗಿತ್ತು. ಈಜು, ನಡಿಗೆ ಮತ್ತು ಹಗ್ಗದ ಜೊತೆಗಿನ ಗುದ್ದಾಟ ಸಾರಂಗನನ್ನ ಅಜೇಯನನ್ನಾಗಿ ಮಾಡಿದೆ. ಮನೆಯಲ್ಲಿ ಕಂದನಂತೆ ಇರುವ ಇವನು ಅಖಾಡಕ್ಕೆ ಇಳಿದರೆ ಸಾಕು, ಅಸಲಿ ರೂಪ ತೋರಿಸ್ತಾನೆ. ಸಾರಂಗ ಅಖಾಡಕ್ಕೆ ಎಂಟ್ರಿ ಕೊಡ್ತಿದೆ ಅಂದರೆ ಅಲ್ಲಿ ಸಾವಿರಾರು ಅಭಿಮಾನಿಗಳ ಸದ್ದು ಮುಗಿಲು ಮುಟ್ಟುತ್ತೆ. ಹಾನಗಲ್, ಶಿರಸಿ, ಸೊರಬ, ಶಿಕಾರಿಪುರ, ಹೀಗೆ ಮಲೆನಾಡಿನ ಯಾವುದೇ ಮೂಲೆ ಇರಲಿ, ಸಾರಂಗನ ಓಟಕ್ಕೆ ಸಾಟಿಯೇ ಇಲ್ಲ. ಯೂಟ್ಯೂಬ್ ಇಂಟರ್ವ್ಯೂಗಳಲ್ಲಿ ನೀವು ನೋಡಿರ್ಬೋದು, ಹಿರಿಯ ಹೋರಿ ಹಿಡಿತಗಾರರು ಕೂಡ ಸಾರಂಗನ ವೇಗಕ್ಕೆ ಬೆರಗಾಗಿದ್ದಾರೆ. ಹಗ್ಗ ಹರಿದು ನುಗ್ಗುವಾಗ ಸಾರಂಗನ ವೇಗ ಗಾಳಿಯನ್ನು ಮೀರಿಸುವಂಥದ್ದು. ಹೋರಿ ಹಬ್ಬದಲ್ಲಿ ಎಷ್ಟೋ ಹೋರಿಗಳು ಓಡುತ್ತವೆ, ಆದರೆ ಸಾರಂಗ ಓಡೋದು ಹಾರಗಳಿಗಾಗಿ ಅಲ್ಲ, ಈ ಮಣ್ಣಿನ ಅಭಿಮಾನಿಗಳ ಪ್ರೀತಿಗಾಗಿ. ಹೆಸರು ಬೆಳೆದಂತೆ ವಿವಾದಗಳು ಬರುವುದು ಸಹಜ. ಅಖಾಡದ ಕೆಲವು ಘಟನೆಗಳನ್ನು ಹಿಡಿದು ಸಾರಂಗನಿಗೆ ನಿಷೇಧ ಹೇರಬೇಕು ಎಂಬ ಮಾತುಗಳು ಕೇಳಿಬಂದಿದ್ದವು. ಆದರೆ ಅಡಗಂಟಿ ಪ್ರವೀಣ್ ಅವರಂತಹ ಹಿರಿಯರು ಹೇಳುವಂತೆ ಅನಾಹುತಗಳು ಅನಿವಾರ್ಯ, ಆದರೆ ಅತೀ ವೇಗದ ಹೋರಿಗಳನ್ನು ಅಖಾಡದಿಂದ ದೂರ ಇಡುವುದು ಸರಿಯಲ್ಲ. ಅಭಿಮಾನಿಗಳಂತೂ ಸಾರಂಗನ ಪರವಾಗಿ ಬೆಟ್ಟದಂತೆ ನಿಂತರು. ಯಾಕಂದ್ರೆ ಸಾರಂಗ ಅನ್ನೋದು ಬರೀ ಹೋರಿಯಲ್ಲ, ಅದೊಂದು ಎಮೋಷನ್. ಇವತ್ತು ಹಾವೇರಿ ಜಿಲ್ಲೆಯ ಹಳ್ಳಿಗಳಲ್ಲಿ ಸಾರಂಗನ ಬ್ಯಾನರ್ಗಳು ರಾರಾಜಿಸುತ್ತಿವೆ. ರೈತ ಮತ್ತು ಪ್ರಾಣಿಯ ನಡುವಿನ ಇಂತಹ ಅಪೂರ್ವ ಬಾಂಧವ್ಯ ನಮ್ಮ ನಾಡಿನ ನಿಜವಾದ ಸಂಪತ್ತು. ಗೆಳೆಯರೇ, ಸಾರಂಗನ ಈ ಮಹಾಗಾಥೆ ನಿಮಗೆ ಹೇಗೆ ಅನಿಸಿತು? ತಪ್ಪದೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಇಂತಹ ಮಾಸ್ ವಿಡಿಯೋಗಳಿಗಾಗಿ ಈಗಲೇ ನಮ್ಮ ಕನ್ನಡ ಕಾರ್ನರ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಮತ್ತೊಂದು ರೋಚಕ ಕಥೆಯೊಂದಿಗೆ ನಾನು ನಿಮ್ಮನ್ನು ಭೇಟಿಯಾಗುತ್ತೇನೆ. ಅಲ್ಲಿಯವರೆಗೂ ನೋಡ್ತಾ ಇರಿ ನಿಮ್ಮ ಹೆಮ್ಮೆಯ ಕನ್ನಡ ಕಾರ್ನರ್. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.